ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ. ಶಾವಿಗೆನ ಬಸಿಯೋಕ್ಕೆ ಬರದೇ ಇರೋರು ಅಥವಾ ಶಾವಿಗೆನ ನೀಟಾಗಿ ಅಥವಾ ಪರ್ಫೆಕ್ಟಾಗಿ ಸ್ವಲ್ಪನೂ ತಪ್ಪಾಗದೇ ರೀತಿಲಿ ಮುದ್ದೆಯಾಗಿ ಬರ್ದೇನೆ ಉದುರಾಗಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ನಾವು ಶಾವಿಗೆನ ಬಸಿಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 2 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 2 ಚಮಚ ಅಂದರೆ 1 ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ನಾನು 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಮತ್ತು ಬೆಲ್ಲ ಹಾಕೋದ್ರಿಂದ ಶಾವಿಗೆ ಒಂದಕ್ಕೊಂದು ಅಂಟೋದಿಲ್ಲ, ಉದುರಾಗಿ ಬರುತ್ತೆ. ಈ ಟ್ರಿಕ್ಕನ್ನು ಬಳಸ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ನೀವು ಮೊದಲನೇ ಸಾರಿ ಶಾವಿಗೆನ ಬಸಿತಾ ಇದ್ದರೆ 100% ಪರ್ಫೆಕ್ಟಾಗಿ ನೀವು ಶಾವಿಗೆನ ಬಸ್ಕೊಳ್ಬೋದು. ಅಷ್ಟು ತುಂಬ ಸುಲಭ ಮತ್ತು ಅಷ್ಟೇ ಈಸಿ ಆದಂತಹ ಮೆಥಡ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀರನ್ನು ಕುದಿಯೋಕೆ ಬಿಡೋಣ. ನಂತರ ನಾನಿಲ್ಲಿ 1 ಶೂಡಾಗುವಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಶಾವಿಗೆನ ನಾನಿವಾಗ 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಧ್ಯಭಾಗ ಕಟ್ ಮಾಡಿಕೊಂಡು ಈ ರೀತಿಯಾಗಿ 2 ಪೀಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇವಾಗ ನೀರು ಕೂಡ ಚೆನ್ನಾಗಿ ಕುದಿಬೇಕು. ಇವಾಗ ಸ್ವಲ್ಪ ಬಿಸಿಯಾಗಿದೆ ನೀರು, ಇನ್ನೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಪಾತ್ರೆ ಮೇಲೆ ಬೇಳೆ ಬಸಿಯುವಂಥ ಜಾಲರಿನ ಇಟ್ಕೊಂಡಿದ್ದೀನಿ. ಅಂದರೆ ಶಾವಿಗೆ ಬಸಿಲಿಕ್ಕೆ ಈಸಿ ಆಗುತ್ತಾ ಅಂತು. ನಂತರ ನೀರು ಕೂಡ ಚೆನ್ನಾಗಿ ಕುದಿ ಹಿಡಿದಿದೆ. ಈ ಕುದೀತಿರುವಂತಹ ನೀರಿಗೆ ನಾವು ಮುರಿದಿರುವಂತಹ ಶಾವಿಗೆನ ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನಂತರ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನಾವು ಬೇಯಿಸ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರಲ್ಲಿ. ಈ ರೀತಿಯಾಗಿ ನೀವು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಬಳಸ್ಕೊಂಡು ನೀವು ಶಾವಿಗೆ ಬಸಿದ್ರೆ 100% ಫೇಲ್ ಆಗೋ ಚಾನ್ಸೇ ಇಲ್ಲ. ಪರ್ಫೆಕ್ಟಾಗಿ ನೀವು ಶಾವಿಗೆನ ಬಸಿಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನೇ ಫಾಲೋ ಮಾಡಿ. ನಿಮಗೆ ಯಾವುದಾದ್ರೂ ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಅಥವಾ ದಿಢೀರ್ನಾಗೆ ಯಾರಾದರೂ ಬೀಗರು ಬಂದರೆ ಅಥವಾ ಮನೆಗೆ ನೆಂಟರು ಬಂದರೆ ಈ ರೀತಿಯಾಗಿ ನೀವು ಶಾವಿಗೆನ ತುಂಬ ಸುಲಭವಾಗಿ ಬಸಿಬೋದು. ಇದು 1 ವರ್ಷ ಹಾಗೆ ಇಟ್ಟರೂ ಕೂಡ ಕೆಡೋದಿಲ್ಲ. ಎಷ್ಟೇ ವರ್ಷಗಳು ಕೂಡ ಕೆಡೋದಿಲ್ಲ. ಇಟ್ಟರೆ ಶಾವಿಗೆನ ನೀವು ಚೆನ್ನಾಗಿ ನೀಟಾಗಿ ಒಣಗಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಇಡಬೇಕು. ನಂತರ ಇದನ್ನು ನೀವು ಅದನ್ನು ವರ್ಷಗಟ್ಟಲೆ ಇಟ್ಟರೂ ಕೂಡ ಕೆಡೋದಿಲ್ಲ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ನೀವು ಶಾವಿಗೆನ ತಗೊಂಡು ಇಟ್ಕೊಳ್ಬೇಕಾಗುತ್ತೆ. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಂತರ ಚೆನ್ನಾಗಿ 5 ನಿಮಿಷ ಬೆಂದಮೇಲೆ ಶಾವಿಗೆನ ಕೆಳಗಿಳಿಸ್ಬಿಟ್ಟು ಇದಕ್ಕೆ 1 ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಜಾಲರಿ ಪಾತ್ರೆಗೆ ನಾವು ಈ ಶಾವಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀರನ್ನೆಲ್ಲ ಸೋಸಿಬಿಟ್ಟು ನಾವು ಶಾವಿಗೆನ ಇದರಲ್ಲಿ ಸೋಸ್ಕೊಳ್ಬೇಕು. ನಾವು ಈ ರೀತಿಯಾಗಿ ಶಾವಿಗೆ ಎಲ್ಲ ಇದಕ್ಕೆ ಜಾಲರಿ ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಇದೇ ರೀತಿಯಾಗಿ ಬಿಸಿಯಾಗಿಯೇ ಬಿಟ್ಟರೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇನ್ನೂ ಒಂದು ಟಿಪ್ಸ್ ಇದೆ. ಇದನ್ನು ನಾವು ಬೇರೆ ಪಾತ್ರೆ ಮೇಲೆ ಇಟ್ಟು ಇದಕ್ಕೆ ನಾವು 1 ಚೊಂಬಾಗುವಷ್ಟು ನೀರನ್ನು ಈ ರೀತಿಯಾಗಿ ತಣ್ಣೀರನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ತಣ್ಣೀರನ್ನು ಹಾಕಿಬಿಟ್ಟು ಶಾವಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೇ ನಾವು ಫಾಲೋ ಮಾಡಿದರೆ ಯಾವುದೇ ರೀತಿ ಶಾವಿಗೆ ಆಗಲಿ ಮುದ್ದೆ ಆಗೋಲ್ಲ, ಪರ್ಫೆಕ್ಟಾಗಿ ಉದುರಾಗಿ ಬರುತ್ತೆ. ಈ ರೀತಿಯಾಗಿ ಶಾವಿಗೆ ಎಲ್ಲ ಬಸಿಬಿಟ್ಟು ಕೆಳಗಿನ ಬಿಸಿ ನೀರೆಲ್ಲ ತೆಗೆದುಬಿಟ್ಟು ಬೇರೆ ಪಾತ್ರೆ ಮೇಲೆ ಇಟ್ಟು ಈ ರೀತಿಯಾಗಿ 1 ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಎಲ್ಲ ಹೋಗೋ ರೀತಿಲಿ ನಾವು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀರನ್ನು ಚಿಮ್ಮಿಸ್ಬಿಟ್ಟು ಇಡಬೇಕು. ನಂತರ 1 ಅವರ್ ಬಿಟ್ಟಾದಮೇಲೆ ನಾನು ಇವಾಗ ಶಾವಿಗೆನ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೈಗೆ ನೀರನ್ನು ಹದ್ಕೊಂಡ್ಬಿಟ್ಟು ನಾವು ಶಾವಿಗೆನ ತಗೊಳ್ಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉದುರಾಗಿ ಶಾವಿಗೆ ಕೂಡ ರೆಡಿಯಾಗಿದೆ ಅಂತ. ನಿಮಗೆ ಬರೋಲ್ಲ ಅನ್ನೋರು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಉಪಯೋಗಿಸಿ ನೀವು ಶಾವಿಗೆನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುವಂತಹ ಶಾವಿಗೆ ಮತ್ತು ನಮ್ಮ ಮನೇಲಿ ಮಾಡಿರುವಂತಹ ಬೇವು ಬೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಶಾವಿಗೆನ ದಿಢೀರಾಗಿ ಇನ್ಸ್ಟೆಂಟಾಗಿ ಪರ್ಫೆಕ್ಟಾಗಿ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ
ಸೃಷ್ಟಿಯ ಮೊದಲ ದಿನ, ಸೂರ್ಯನ ಕಿರಣದ ಮೊದಲ ದಿನ, ಹಸಿರೆಲೆಗಳು ಚಿಗುರುವ ಒಡೆಯುವ ದಿನ. ಇಂದು ವರ್ಷದ ಆರಂಭದ ದಿನ. ನಿಮಗೂ ಹಾಗೂ ನಿಮ್ಮ ಮುದ್ದಾದ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಯುಗಾದಿ ಸ್ಪೆಷಲ್ ಶಾವ್ಗೆ ಮತ್ತು ಬೇವು ಬೆಲ್ಲದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.